ಮಿತ್ರ, ರಾಮ ಮಂದಿರದ ಹೋರಾಟ ಇದೆಯಲ್ಲ ಸುಮ್ಮನೆ ಅಲ್ಲ. ಇವತ್ತು ಯಾಕೆ ರಾಮ ಮಂದಿರ ಆಗ್ತಾ ಇರಬೇಕಾದಾಗ ನನ್ನಂತ ಸಾವಿರಾರು ಜನರಿಗೆ, ಲಕ್ಷಾಂತರ ಕೋಟ್ಯಂತರ ಜನರಿಗೆ ಆನಂದವಾಗ್ತಿದೆ ಅಂತಂದ್ರೆ ಕೋಟ್ಯಂತರ ಜನರ ಭಾವ ಬಿಂದುವಾಗಿ ಈ ರಾಮ ಮಂದಿರ ಇವತ್ತಲ್ಲಿ ನಿಂತ್ಕೊಂಡಿದೆ. ಹೀಗಾಗಿ ಆನಂದವಾಗತ್ತೆ. ಅದು ಸುಮ್ಮನೆ ಒಂದು ಮಂದಿರ ಅಲ್ಲ, ಅದ್ರ ಜೊತೆಗೆ ಒಂದು ಭಾವನೆ ಇದೆ. ಅಲ್ಲಿ ರಾಮ ಇದ್ದ, ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಅನೇಕರು ತಮ್ಮ ದಾಖಲೆಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಲೇಖಕರು ಬರೆದಿದ್ದಾರೆ, ಇಸ್ಲಾಮಿಸ್ಟ್ ಲೇಖಕರು ಬರೆದಿದ್ದಾರೆ. ರಾಮಾಯಣದ ಕಾಲದ ಚಿಹ್ನೆಗಳು ಅಲ್ಲಿವೆ ಅಂತ ಅವ್ರು ಹೇಳ್ತಾರೆ. ಅವರೇ ಹೇಳ್ತಾರೆ ಇಲ್ಲಿ ಪಿಲಿಗ್ರಿಮ್ಸ್ ಅಂದ್ರೆ ಭಕ್ತರು ಎಷ್ಟು ಜನ ಬಂದೋಗ್ತಾರೆ ಪ್ರತಿ ವರ್ಷ ಅಂತ. ಇಷ್ಟೆಲ್ಲ ಇದ್ದ ಇತಿಹಾಸವನ್ನ ಬಹಳ ಎಚ್ಚರಿಕೆಯಿಂದ ಕೇಳಿ ನಾ ಹೇಳುದು. ಇಷ್ಟೆಲ್ಲ ಇತಿಹಾಸ ಇದ್ರೂ ಸ್ವಾತಂತ್ರ್ಯ ನಂತರ ಇದು ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಇಂಟ್ರೆಸ್ಟಿಂಗ್ ಅನ್ಸಲ್ವಾ ನಿಮ್ಗೆ? ಸ್ವಾತಂತ್ರ್ಯ ಬಂದ್ಮೇಲೆ ಹೌದು ಇದು ಹಿಂದೂಗಳದ್ದು ಅಂತ ದೃಢವಾಗಿ ಹೇಳಬೇಕಾಗಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರ ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ ಅಂದ್ಬಿಟ್ರು. ನಮ್ ದುರದೃಷ್ಟ. ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದಾರೋ ಈಗ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂತ ಮನುಷ್ಯ ಅಲ್ಲ, ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ರು ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ ₹1 ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರೆಗೂ ಇಶ್ಯೂ ಹೋಯ್ತಂತೆ. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ, ಸರ್ಕಾರದ ದುಡ್ಡೇ ತಗೋಬೇಡಿ, ಆಗಿದ್ರೆ ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡ್ಲಿ, ಅದ್ ಹೆಂಗ್ ನಿರ್ಮಾಣ ಆಗ್ಲಿ ಅನ್ನೋದು ನೋಡೇ ಬಿಡ್ಲಿ ಎಲ್ರು ಅಂತ ಹೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನ ಕಟ್ಟಿದ್ರು. ಅದರ ಹಿಂದೆ ಇರುವಂತ ಶಕ್ತಿ ಯಾವುದು ಅಂದ್ರೆ ಸರ್ದಾರ್ ಪಟೇಲ್ರದ. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದ್ರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟು, ನಾನು ಹೋಗಿಯೇ ಹೋಗ್ತೀನಿ ಅಂತ ಅಲ್ಲಿ ಹೋದಂಥವ್ರು ಅವರು. ನಾನು ಯಾಕೆ ಇಷ್ಟನ್ನು ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಈ ದೇಶದ ಪರಂಪರೆಯನ್ನ ಇಲ್ಲವಾಗಿಸುವ ಪ್ರಯತ್ನ ಬಹಳ ನಡೆದಿತ್ತು ಅಂತ. ಮಿತ್ರ, ರಾಮ ಮಂದಿರದ ಹೋರಾಟ ಇದೆಯಲ್ಲ ಸುಮ್ಮನೆ ಅಲ್ಲ. ಇವತ್ತು ಯಾಕೆ ರಾಮ ಮಂದಿರ ಆಗ್ತಾ ಇರಬೇಕಾದಾಗ ನನ್ನಂತ ಸಾವಿರಾರು ಜನರಿಗೆ, ಲಕ್ಷಾಂತರ ಕೋಟ್ಯಂತರ ಜನರಿಗೆ ಆನಂದವಾಗ್ತಿದೆ ಅಂತಂದ್ರೆ ಕೋಟ್ಯಂತರ ಜನರ ಭಾವ ಬಿಂದುವಾಗಿ ಈ ರಾಮ ಮಂದಿರ ಇವತ್ತಲ್ಲಿ ನಿಂತ್ಕೊಂಡಿದೆ. ಹೀಗಾಗಿ ಆನಂದವಾಗತ್ತೆ. ಅದು ಸುಮ್ಮನೆ ಒಂದು ಮಂದಿರ ಅಲ್ಲ, ಅದ್ರ ಜೊತೆಗೆ ಒಂದು ಭಾವನೆ ಇದೆ. ಅಲ್ಲಿ ರಾಮ ಇದ್ದ, ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಅನೇಕರು ತಮ್ಮ ದಾಖಲೆಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಲೇಖಕರು ಬರೆದಿದ್ದಾರೆ, ಇಸ್ಲಾಮಿಸ್ಟ್ ಲೇಖಕರು ಬರೆದಿದ್ದಾರೆ. ರಾಮಾಯಣದ ಕಾಲದ ಚಿಹ್ನೆಗಳು ಅಲ್ಲಿವೆ ಅಂತ ಅವ್ರು ಹೇಳ್ತಾರೆ. ಅವರೇ ಹೇಳ್ತಾರೆ ಇಲ್ಲಿ ಪಿಲಿಗ್ರಿಮ್ಸ್ ಅಂದ್ರೆ ಭಕ್ತರು ಎಷ್ಟು ಜನ ಬಂದೋಗ್ತಾರೆ ಪ್ರತಿ ವರ್ಷ ಅಂತ. ಇಷ್ಟೆಲ್ಲ ಇದ್ದ ಇತಿಹಾಸವನ್ನ ಬಹಳ ಎಚ್ಚರಿಕೆಯಿಂದ ಕೇಳಿ ನಾ ಹೇಳುದು. ಇಷ್ಟೆಲ್ಲ ಇತಿಹಾಸ ಇದ್ರೂ ಸ್ವಾತಂತ್ರ್ಯ ನಂತರ ಇದು ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಇಂಟ್ರೆಸ್ಟಿಂಗ್ ಅನ್ಸಲ್ವಾ ನಿಮ್ಗೆ? ಸ್ವಾತಂತ್ರ್ಯ ಬಂದ್ಮೇಲೆ ಹೌದು ಇದು ಹಿಂದೂಗಳದ್ದು ಅಂತ ದೃಢವಾಗಿ ಹೇಳಬೇಕಾಗಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರ ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ ಅಂದ್ಬಿಟ್ರು. ನಮ್ ದುರದೃಷ್ಟ. ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದಾರೋ ಈಗ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂತ ಮನುಷ್ಯ ಅಲ್ಲ, ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ರು ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ ₹1 ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರೆಗೂ ಇಶ್ಯೂ ಹೋಯ್ತಂತೆ. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ, ಸರ್ಕಾರದ ದುಡ್ಡೇ ತಗೋಬೇಡಿ, ಆಗಿದ್ರೆ ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡ್ಲಿ, ಅದ್ ಹೆಂಗ್ ನಿರ್ಮಾಣ ಆಗ್ಲಿ ಅನ್ನೋದು ನೋಡೇ ಬಿಡ್ಲಿ ಎಲ್ರು ಅಂತ ಹೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನ ಕಟ್ಟಿದ್ರು. ಅದರ ಹಿಂದೆ ಇರುವಂತ ಶಕ್ತಿ ಯಾವುದು ಅಂದ್ರೆ ಸರ್ದಾರ್ ಪಟೇಲ್ರದ. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದ್ರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟು, ನಾನು ಹೋಗಿಯೇ ಹೋಗ್ತೀನಿ ಅಂತ ಅಲ್ಲಿ ಹೋದಂಥವ್ರು ಅವರು. ನಾನು ಯಾಕೆ ಇಷ್ಟನ್ನು ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಈ ದೇಶದ ಪರಂಪರೆಯನ್ನ ಇಲ್ಲವಾಗಿಸುವ ಪ್ರಯತ್ನ ಬಹಳ ನಡೆದಿತ್ತು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.